ರಮ್ಯಾ, ನಾನರ ಕಿರಣ್ ಹಂಗ ಹಿಂಗ ಅಂತ ಏನು ಹೇಳಂಗಿಲ್ವಾ. ನಂಗೆ ಹೆದರಿಕೆ ಬರ್ತತಿ. ಅವ ಕಿರಣ ಒಟ್ಟ ಬರಬ್ರಿ ಇಲ್ಲ ಅಂತ. ಅವನ ಹಿಂದ ಏನು ರೌಡಿಗಳು ಎಲ್ಲರೂ ಅದಾರ. ಅವನಿಗೆ ಭಾಳ ಬ್ಯಾಕ್ಗ್ರೌಂಡ್ ಐತಿ. ಅವನ ಬಗ್ಗೆ ನಾನು ಸುಚಿ ಹತ್ರ ಏನೂ ಮಾತಾಡಂಗಿಲ್ಲ. ಬೇಕಂದ್ರೆ ನೀನ ಹೇಳ, ಅವನು ಇಂಥವನು ಹಿಂಗೆ ಹಿಂಗೆಲ್ಲ ಮಾಡ್ಯಾನ, ಕಲ್ಪನಾ ಅನ್ನೋ ಹುಡುಗಿಗೆ ನಂಬಿಸಿ ಕುತ್ತಿಗೆ ಕೊಯ್ದಾನ ಅಂತ ಎಲ್ಲ ಹೇಳ. ನಾನು ಬ್ಯಾಡ್ನಂಗಿಲ್ಲ, ಆದ್ರೆ ನನಗಿದ್ರೊಳಗೆ ಸಿಗಸ್ಬ್ಯಾಡ್ರಿ. ಅಲ್ಲ ದಿವ್ಯಕ್ಕ, ಅದು ನೀನು ಹೇಳಿದ್ರಕಿ ನಂತಾಳ. ಅದ ಎಲ್ಲ ಗೊತ್ತಿರೋದು ನಿನಗ, ಹೌದಿಲ್ಲ? ನಾನು ಹೇಳಿದ್ರಕಿ ಹೆಂಗ್ ನಂತಾಳ? ಅದ್ರಾಗ ಸೋದ್ರ ಮಾವು ಬ್ಯಾರೆ, ಅವನಿಂತ ಹಲ್ಕ ಕೆಲಸ ಮಾಡ್ತಾನ ಅಂತ ಇವಳಿಗಾದ್ರೂ ಹೆಂಗ್ ಗೊತ್ತು? ಅಲ್ಲ, ನಂಗೂ ಹೇಳಕ್ ಹೆದ್ರಕಿನ. ಅಲ್ಲ, ನಾನು ಸುಚಿತ್ರಾಗ ಒಳ್ಳೇದ್ ಮಾಡೋದು ನನಗ್ ಗೊತ್ತು, ನಿನಗ್ ಗೊತ್ತು. ಆದ್ರೆ ಸುಚಿತ್ರಾಗ ಗೊತ್ತಿಲ್ಲ. ಸುಚಿತ್ರಾ ನನ್ನ ಬಗ್ಗೆ ಏನಾದ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಮ್ಮ ಫ್ರೆಂಡ್ಶಿಪ್ ಇಲ್ಲಿಗ ಮುಗಿದೋಗ್ಬಿಡ್ತೈತಿ. ಅತ್ಲಾಗ ಅವಳ ಜೀವನನೂ ಹಾಳಾಗೋಗ್ತೈತಿ. ಇವತ್ತ ಹಂಗ್ ಮಾಡ್ಬಿಡ. ಏನು ಹಿಂಗತೆ ಕಿರಣ ಅದಾನ ಅಂತ ನಾನು ಹೇಳ್ತೀನಿ. ಆದ್ರೆ ನೀನು ಹೌದಂತರ ಹೇಳ, ನಿನ್ನ ಮಾತು ನಂಬ್ತಾಳ? ಪ್ಲೀಸ್ ದಿವ್ಯಕ್ಕ, ನಿನ್ ಕಾಲಿಗೆ ಬೀಳ್ತೀನ. ಸುಚಿತ್ರ ಭಾಳ ಒಳ್ಳೆವಳದಾಳ. ಅವಳಿಗೂ ಇಂಥ ಕಿರಣ ಮ್ಯಾಚ್ ಆಗಂಗಿಲ್ಲ. ಬಾರ ಹೇಳ್ಬಿಡುನು. ನಂಗರ ಹೆದರಿಕೆ ಬರಾಕ್ ಕುಂತತಿ. ಏನು ಮಾಡ್ಬೇಕು? ನೀ ಇಷ್ಟು ಹೇಳಕ್ ಕುಂತಿ ಅಂತ ಹೇಳ್ತೀನಿ, ಆದ್ರೆ ಜಾಸ್ತಿ ಮುಂದುವರೆಯಕ್ ಆಗಂಗಿಲ್ಲಪ್ಪ. ಆಯ್ತು ತಗೋ, ಸದ್ಯಕ್ಕೆ ಇಷ್ಟು ತಿಳಿಸೋನು, ಮತ್ತೆ ಮುಂದೆ ನೋಡೋನು. ಪ್ಲೀಸ್ ಬಾರ ದಿವ್ಯಕ್ಕ. ನಡಿ, ಸುಚಿತ್ರಾಗ ಹೇಳೋನು. ರಮ್ಯಾ, ದಿವ್ಯಕ್ಕ, ಇಲ್ಲೇನ್ ಮಾಡಕ್ ಕುಂತೀರಿ? ಅಲ್ಲ, ಇಲ್ಲಿ ಮಠ ಬಂದ ಬಾಗಿಲ ಕಡೆ ನಿಂತಿರಲ್ಲ, ಒಳಗ್ ಬರ್ಬೇಕಿಲ್ಲ? ಅದು ಬರ್ತಿದ್ವಿ, ಹಂಗ ಮಾತಾಡ್ಕೋತ ನಿಂತ್ವಿ. ನಿನ್ ಕಡೆ ಸ್ವಲ್ಪ ಮಾತಾಡೋದಿತ್ತ ಸುಚಿತ್ರ. ನನ್ನ ಕಡೆ ಮಾತಾಡೋದಿತ್ತ? ಏನದು? ಒಳಗ್ ಬರ್ರಿ, ಆರಾಮ್ಸೆ ಎಲ್ಲಾರು ಕುಂತು ಮಾತಾಡುನು. ಅದು ನಿನಗೆ ಹೆಂಗೆ ಹೇಳ್ಬೇಕು ಅಂತಾನು ಗೊತ್ತಾಗ್ವಲ್ತ ನನಗ. ರಮ್ಯಾ, ಇಂಥವೆಲ್ಲ ಮಾತು ನಿಂಗೆ ಸೂಟ್ ಆಗಂಗಿಲ್ಲ. ಕುಲ್ಲ ಮೊದಲೆಲ್ಲ ಹೆಂಗಿದ್ದಿ ಹಂಗೆ ಮಾತಾಡು. ಏನಾಯ್ತು? ಕುಲ್ಲ ಹೇಳಲ್ಲ, ಯಾಕೆ ಹೆದರ್ತಿ? ನೋಡ್ದಿಬೇಕಾ ಹೆಂಗ್ ಮಾಡ್ತಾಳ ಏನಂತ ನೀನಾರ ಹೇಳು. ಏನಿಲ್ಲ ಸುಚಿ, ಅದು ನಿನ್ನ ಮದ್ವೆ ಬಗ್ಗೆ ನನಗರ ನಿಜವಾಗ್ಲೂ ಸಾಕಾಗೋಗ್ಬಿಟ್ಟೈತಿ. ನನ್ನ ಮದ್ವೆ ಬಗ್ಗೆ ಕೇಳುದು ಎಲ್ಲರೂ ಕೇಳಕೊಂತಾರ. ನಮ್ಮ ಚಿಕ್ಕಮ್ಮ ಅದರ ಒಬ್ರು ಕೇಳಕೊಂತಾರ. ಮಾಡ್ಕೊಂತಿಂದಿವ್ಯಕ್ಕ, ಮಾಡ್ಕೊಂತೀನಿ ಆಯ್ತಾ? ಅದು ಹಂಗಲ್ಲ ಸುಚಿ, ಮನ್ಯಾಗ ನಿಮ್ಮ ಮಾವ ಅದಾನ ಕಿರಣ? ಅವನು ಇಲ್ಲೇ APMC ಕಡೆ ಹೋಗ್ಯಾನ. ಇಲ್ಲವಾ ಮನ್ಯಾಗ? ಎದಕ್ಕ? ಹಬ್ಬಾ, ಅಷ್ಟ ಸಾಕ್ಬಿಡು. ಅದು ನಿಮ್ಮಪ್ಪ ಅವರು ಮಕ್ಕೊಂಡಾರ ಟ್ಯಾಬ್ಲೆಟ್ಸ್ ಹಾಕೊಂಡು. ನಿಮ್ಮ ಮಮ್ಮಿ? ನಮ್ಮ ಮಮ್ಮಿ ಅಡ್ಗಿ ಮನಿ. ಸದ್ಯಕ್ಕೆ ಹಂಗಂದ್ರೆ ಯಾರು ಇಲ್ಲ. ಏನಾತ್ ಹೇಳ ರಮ್ಯಾ, ನಾನೇನಾರ ಅಂತೀನೇನ ನಿನಗ? ಅದು ಸುಚಿ, ಏನಿಲ್ಲ, ನಿಮ್ಮ ಮಾವಂದು ಅದು ಕ್ಯಾರೆಕ್ಟರ್ ಬರಬ್ರಿ ಇಲ್ಲ. ದಿವ್ಯಕ್ಕ, ಏನು ಹೇಳಕ್ ಕುಂತಿ ನೀನು? ರಮ್ಯಾ, ನೀನಾರ ಹೇಳ. ಹೌದಾ ಸುಚಿ, ನಾವೇನ್ ಸುಳ್ಳು ಹೇಳ್ತೀವಿ ನಿನ್ನ ಮುಂದ? ನಿಮ್ಮ ಮಾವ ಅಷ್ಟು ಒಳ್ಳೆಯವನಲ್ಲ. ಅವನು ಒಳ್ಳೆಯವನಲ್ಲ ಅಂತ ನಂಗೂ ಗೊತ್ತಿದ್ರು ಮದ್ವೆ ಆಗ್ತೀಯಾ? ಒಳ್ಳೆಯವನಲ್ಲ ಅಂದ್ರ ಹೌದು, ಅವನು ಸ್ವಲ್ಪ ತಿರ್ಶೆಟ್ಟಿ ಅದಾನ. ಲಗುನ ಕೋಪ ಬರ್ತತಿ. ದಡ್ಡೋರು ಸಣ್ಣೋರು ಅಂತ ಕಿಮ್ಮತ್ ಕೊಡಂಗಿಲ್ಲ ಅಷ್ಟೇ. ಅವಾಗ ನನಗ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಟಾರ್ಚರ್ ಮಾಡ್ತಾರೆ. ನಂಗೂ ಇಷ್ಟ ಆಗಂಗಿಲ್ಲ. ಹೌದು. ಸುಚಿ, ಇಷ್ಟ ಆಗಿದ್ರ ನಾವು ನಿನ್ನ ಹತ್ರ ಹಿಂಗೆಲ್ಲ ಹೇಳ್ತಿದ್ವಾ? ನಿಂಗ ಅರ್ಥನ ಆಗ್ವಲ್ತ? ಇಷ್ಟ ಅಲ್ಲ ಅಂದ್ರ ದಿವ್ಯಕ್ಕ, ನಂಗೆ ಅರ್ಥ ಆಗ್ವಲ್ತು. ನಿಜವಾಗ್ಲೂ ಬಿಡಿಸಿ ಏನಂತ ಹೇಳ. ಸುಚಿ, ಅದು ಅವನ ಕ್ಯಾರೆಕ್ಟರ್ ಬರಬ್ರಿಲ್ಲ, ಆಗೋತೇನೋ? ರಮ್ಯಾ, ನಂಗೆ ನಿಜವಾಗ್ಲೂ ಸಿಟ್ಟು ಬರಕ್ ಕುಂತತಿ. ಏನಂತ ಬಿಡಿಸಿಲ್ಲಗುನ ಹೇಳ. ನೋಡ್ ಸುಚಿ, ಅವನು ಕ್ಯಾರೆಕ್ಟರ್ ಬರಬ್ರಿಲ್ಲ ಅಂದ್ರ ಅವನು ಹುಡುಗಿರ ವಿಷಯದೊಳಗ ಸರಿ ಇಲ್ಲ. ಏನು ಅರ್ಥ ಮಾಡ್ಕೋಬೇಕು ಸುಚಿ. ನೀನೇನ್ ಸಣ್ಣವಳೇನು? ತಡಿ, ಅವನ ಬರ್ಲಿ, ಅವನಿಗೆ ಕೇಳ್ತೀರಿ. ನಾಕ್ ತಲೆ ಮೇಲೆ ಬಿಟ್ಟರು ಗೊತ್ತಾಗ್ತತಿ. ಹಣೆ ಬಾರ್ ಗಣೇಶ್ ಹೋಗಿ ಹೋಗಿಯ ನೀನ್ ಇಂಥ ಕೆಲಸ ಮಾಡ್ತೀಯ ಅಂದ್ರೆ ಯಾರ ಒಪ್ಕೊಂತಾರೇನ? ಮತ್ತ ನನಗೆ ಹೆಂಗ್ ಗೊತ್ತಾಗ್ಬೇಕು? ಅಂದ್ರ ಅವನು ನನ್ನ ಫ್ರೆಂಡ್ ಜೋಡಿಗ ಇದ್ದ ಸ್ವಲ್ಪ ದಿನ. ನನ್ನ ಫ್ರೆಂಡ್ ರೀನಾ ಅಂತ ಇದ್ಲು. ಅವಳ ಜೊತೆ ಸುತ್ತಾಡ್ತಿದ್ದ, ಹೋಗ್ತಿದ್ದ, ಬರ್ತಿದ್ದ. ಹುಲ್ಕೋಟಿ ಕಾಲೇಜ್ ಒಳಗೆ ಇದ್ದ. ಏನ್ ಮಾಡ್ಬೇಕು, ಅಲ್ಲೇ ಅಲ್ಲ ಮನೀನು. ದಿನಕ್ಕೊಂದು ಹುಡುಗಿರ್ ಜೋಡಿ ಸುತ್ತಾಡ್ತಿದ್ದ. ನಾವು ಹಂಗ ಫ್ರೆಂಡ್ಸ್ ಆಗಿರ್ಬಹುದು ಅಂತ ಬಿಟ್ಟಿದ್ವಿ. ಅವನು ಹಂಗೆ ಫ್ರೆಂಡ್ಸ್ ಆಗಿದ್ದ ಅಂತಾನ ಅನ್ಕೊಂಡಿದ್ವಿ. ಆದ್ರ ಕಲ್ಪನಾ ಅನ್ನೋ ಒಂದು ಹುಡುಗಿ ಜೊತೆ ತುಂಬಾ ಮುಂದುವರೆದು ಬಿಟ್ಟಿದ್ದ. ದಿವ್ಯಕ್ಕ, ನೀನು ಹೇಳುವುದು ನೋಡಿದ್ರ ನೀನು ಯಾರನ್ನ ನೋಡಿ ನಮ್ಮ ಮಾವ ಅನ್ಕೊಂಡಿಯ ಏನ್ ನೋಡು. ನಮ್ಮ ಮಾವ ಯಾವತ್ತು ಯಾವ ಹುಡುಗಿರ್ನು ಆ ಕೆಟ್ಟ ದೃಷ್ಟಿಯಿಂದ ನೋಡಂಗಿಲ್ಲ. ಅವನು ಸಣ್ಣವನಿದ್ದಾಗಿಂದನ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಇದ್ದ. ಅದಕ್ಕೆ ನನ್ನನ್ನು ಕಾಡಿಸ್ತಾನ. ಆದ್ರೆ ಇಂಥವೆಲ್ಲ ನಮ್ಮ ಮಾವ ಮಾಡಂಗಿಲ್ಲ. ದಿವ್ಯಕ್ಕ, ಯಾವುದೂ ಸಾಕ್ಷಿ ಇರ್ಲಾರ್ದಂಗ ನಮ್ಮ ಮಾವನ ಮೇಲೆ ನಾನು ಹೆಂಗೆ ಅನುಮಾನ ಪಡ್ಲಿ? ಬೇಕಂದ್ರೆ ಅವನು ಅದು ಯಾವ ಹುಡುಗಿಯರ ಜೋಡಿ ಸುತ್ತಾಡನಲ್ಲ, ಅವ್ರ ಹತ್ರ ಮಾತಾಡ್ಸು. ಅವ್ರು ಏನು ಹೇಳ್ತಾರ ಕೇಳ್ತೀನಿ. ಅಲ್ಲ ಸುಚಿ, ನಾವು ಇಷ್ಟೆಲ್ಲ ಹೇಳಕ್ ಕುಂತೀವಿ, ನಿನಗ ನಮ್ಮ ಮೇಲೆ ನಂಬಿಕೆ ವಿಶ್ವಾಸ ಏನೂ ಇಲ್ಲ ಅಲ್ಲ? ಅಲ್ಲ ರಮ್ಯಾ, ದಿವ್ಯಕ್ಕ, ನಂಬಿಕೆ ವಿಶ್ವಾಸದ ಪ್ರಶ್ನೆ ಅಲ್ಲ, ಇದು ಮನೆ ವಿಷಯ ಅಲ್ವಾ? ಅದಕ್ಕೆ ಏನಾರ ಇದ್ರೆ ಹೇಳ್ತೀಯಾ? ದೇವ್ರಾಣೆಗೂ ಸುಚಿ, ಇವನು ಯಾರ್ಯಾರ ಜೊತೆ ಓಡಾಡ್ತಿದ್ದ ನೋಡು, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ನಂಬರು ಐತಿ. ಬೇಕಂದ್ರೆ ಅವ್ರನ್ನ ಮೀಟ್ ಮಾಡಿಸ್ತೀನಿ.
ಆದ್ರೆ ಅವನು ಯಾರನ್ನ ನಂಬಿಸಿ ಕೈ ಬಿಟ್ನಲ್ಲ ಆ ಹುಡುಗಿ ಕಲ್ಪನಾ ಫೋನ್ ನಂಬರ್ ಇಲ್ಲ. ಅದು ಫೋನ್ ನಂಬರ್ ನನ್ನ ಫ್ರೆಂಡ್ ಹತ್ರ ಇತ್ತು, ರೀನಾ ಹತ್ರ. ನಾ ಕೇಳಿದೆ, ಇಲ್ಲ ಅವರು ಮನೆ ಬಿಟ್ಟು ಹೋಗ್ಬಿಟ್ಟಾರ, ಹುಡುಗಿ ಮನೆಯಾಗಿಲ್ಲ. ಅವಳದು ಮದ್ವೆನೂ ಫಿಕ್ಸ್ ಆಗೈತಂತ, ಆದ್ರೆ ಫೋನು ನಾಟ್ ರೀಚಬಲ್, ಗೊತ್ತಾ? ಅಲ್ಲ, ಸರಿಯಾಗಿ ಸಾಕ್ಷಿ ಇಲ್ಲ, ಏನೂ ಇಲ್ಲ. ನಾನು ಹೆಂಗೆ ಈ ಮದ್ವಿನ ಮುರಿಲಿ? ನಮ್ಮ ಮಾವನ ಮೇಲೆ ಅನುಮಾನ ಹೆಂಗೆ ಪಡ್ಲಿ? ನಂಗೇನು ಗೊತ್ತಾಗ್ಬಲ್ತ ದಿವ್ಯಾಕ. ನೀನ ಇದಕ್ಕೆ ಏನಾರ ಒಂದು ಉಪಾಯ ಮಾಡ. ಹಾ, ನನ್ನ ಕಡೆ ಒಂದು ಐಡಿಯಾ ಐತಿ. ಹಂಗೆ ಮಾಡೋಣ, ನಿನ್ನ ಸಂಬಂಧ ಮಾಡಾತೀನಿ. ಏನು ಈಗ ನಿಮ್ಮ ಮಾವು ಬಂದ್ಮೇಲೆ ಇಷ್ಟು ಮಾಡೋನು ಏನು? ಅವನು ಹುಡುಗಿರ ಬಗ್ಗೆ ಅದು ಎಷ್ಟು ಕೆಟ್ಟ ಅಭಿಪ್ರಾಯ ಇಟ್ಕೊಂಡಾನ ಅನ್ನೋದು ನಿಂಗೆ ಗೊತ್ತಾಗ್ತತಿ. ಆತಗೋ, ಡನ್. ಸುಚಿ, ನಿಮ್ಮ ಮಾವು ಬಂದ? ಹೌದೌದು ಬಂದ. ನಾವಲ್ಲಿ ಇರ್ತೀವಿ, ಆದರೂ ನನಗಿದ್ರಿಂದ ಏನೋ ಪ್ರಾಬ್ಲಮ್ ಆಗಬಾರ್ದು ಸುಚಿ. ಇಲ್ಲ, ಅದೇನಾದರೂ ಖರೆ ಇದ್ರೆ ನಾನು ಅದನ್ನ ಏನು ಮಾಡಬೇಕು ಅಂತ ನಾನು ನೋಡ್ಕೊತೀನಿ. ಆದ್ರೆ ನಿನಗೇನು ಪ್ರಾಬ್ಲಮ್ ಆಗಂಗಿಲ್ಲ ದಿವ್ಯಾಕ, ನಿನಗೇನು ಪ್ರಾಬ್ಲಮ್ ಆಗಂಗಿಲ್ಲ ಆಯ್ತಾ? ನಾನು ಅದೀನಿ, ನಿಂದ ಧೈರ್ಯ. ಆತಗೋ, ನೀವಲ್ಲಿ ಆಡ್ಕೊಂಡಿರಿ, ನಾನು ಮಾತಾಡಿಸ್ತೀನಿ. ಅಯ್ಯೋ ದೇವ್ರೆ, ನಾನು ಏನ ಮಾಡಕ್ಕೆ ಬಂದು ಏನ ಆತಲ್ಲಿದು? ನಂಗರ ಹೆದರಿಕಿನ ಬರಕ್ಕೆ ಕುಂತತಿ. ಇವನದೆಂಥ ಕೆಟ್ಟ ಮನುಷ್ಯ, ಯಾರ್ದೋ ಜೀವನ ಉಳ್ಸಾಕ್ ಹೋಗಿ ನನ್ನ ಜೀವನನ ಇಕ್ಕಟ್ಟೊಳಗೆ ಸಿಕ್ಕೊಂಡಂಗಾತಲ್ಲ. ಈ ಕಾಲು ಇಟ್ಟ ಬಿಟ್ಟನಿ, ಏನು ಮಾಡ್ಬೇಕು? ಹೆಂಗರ ಮಾಡಿ ಈ ಕಿರಣ ಅದು ಎಂಥ ಮನೆ ಹಾಳ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು. ಎಲ್ಲ ಹುಡುಗಿರಿಂದನೂ ನಾನು ಇವನ ಮೇಲೆ ಸೇಡ್ ತೀರಿಸ್ಕೊಳಕ ಬೇಕು. ಹೌದು. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಡಿ. ಥ್ಯಾಂಕ್ ಯು. ಇಲ್ಲ ಮಗ, ರಾತ್ರಿ ಊಟ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಹೋಗಿದ್ರೆ ಆಕಿತ್ತಪ್ಪ. ಅರ್ಜೆಂಟ್ ಮಾಡಿ ಇವತ್ತು ಹೊಂಟ್ಬಿಟ್ಟು ನಾನು ನೋಡಿದ್ರೆ ಬುತ್ತಿ ಕಟ್ಟಲಿಲ್ಲ, ರೊಟ್ಟಿ ಗಂಟು ಕಟ್ಟಲಿಲ್ಲ, ಏನು ಇಲ್ಲ ನೋಡ್ಲ. ಹಿಂಗೆ ಮಾಡಿದ್ರೆ ಹೆಂಗಲ್ಲ ನೀನು? ಅವ ನಿನ್ನಿಂದನೇ ಹೇಳಕುಂತಾನ, ಯುಗಾದಿ ಮುಗಿಸ್ಕೊಂಡು ಹೊಕ್ಕೆ ನಾನು ಅಂತ. ಏನು ನೀನು ಮಾಡಿ ಇಡ್ಬೇಕು. ಅದ ನೀನು ವೀರೇಶ ಎಲ್ಲರ ಫ್ರೆಂಡ್ ಜೋಡಿಗ ಅಲ್ಲಿ ಇಲ್ಲಿ ಪಿಕ್ನಿಕ್ ಅಂತ ಹೊಂಟ್ರ ನೋಡು, ಹೆಂಗ್ ರೊಟ್ಟಿ ಬಡಿತಿ, ಹಂಗ ಚಿಕನ ಮಾಡಿದ್ದೇನೋ, ಅದು ಮಾಡಿದ್ದೇನೋ, ಇದು ಮಾಡಿದ್ದೇನೋ. ಏನ ಅವಿನಾಶಿಗ ಅಷ್ಟೇ ಮಾಡ್ಕೊಡಂಗಿಲ್ಲ ನೀನು. ನೀವೇನ್ರಿಪ್ಪ ತಾಯಿ ಮಗನ ಮಧ್ಯೆ ಹುಳಿ ಹಿಂಡ ಕುಂತೀರಿ? ನಾನು ಯಾಕಂಗೆ ಮಾಡ್ಲಿ? ನನಗ ವೀರೇಶ ಹೆಂಗ, ಅವಿನಾಶನು ಹಂಗ. ಅವಿನಾಶ್ ಅಂದ್ರ ನಂಗೆ ಎಷ್ಟು ಜೀವ, ನಿಮಗೇನು ಗೊತ್ತು? ನನ್ನ ಹಿರಿ ಮಗ ರೀ, ನನ್ನ ಹಿರಿ ಮಗ ಇವ. ಚಿಗವ ಎಲ್ಲಿ ತಗೋ, ನಡಿತೈತಿ. ಇಲ್ಲ ಚಿಗವ ಅಂತೀಯ? ಇಲ್ಲ ಬೇವಾ, ಬಾಯಿ ತಪ್ಪಿ ಬಂತು. ಬರ್ತೀನಿ ಬೇವಾ, ಹೊತ್ತಕ್ಕೈತ್ ಮತ್ತ. ಅಂದ್ರೂ ಹಂಗ ಕಳ್ಸಕ್ ಮನ್ಸ ಬರ್ವಲ್ತ್ ಬಿಡ್ಲ. ಹೋಗು, 1-20 ರೊಟ್ಟಿ ಬಡಿ, ಏನಾರ ಪಲ್ಯ ಮಾಡು, ಓಟು ಚಿತ್ರಾನ್ನ ಮಾಡಿ ಬುತ್ತಿ ಗಂಟು ಕಟ್ಟು. ಅದು ಬಿಟ್ಟು ಬಾಗಲ್ದಾಗ ನಿಂತು ಅಯ್ಯೋ ನಿನಗ ಹಂಗ ಕಳ್ಸಾಕ್ ಮನ್ಸಿಗೆ ಬರ್ವಲ್ತು ಅಂದ್ರ ಅಯ್ಯೋ ದೇವ್ರೇ. ಇದ್ರ ಮಕ್ಕದಾಗ ನಮ್ಮ ಧರಿಲಿ ಏನ್ ಗಂಟು ಬಿದ್ದೈತೆ ನೋಡಿದ್ದು ನನ್ನ ಗಂಡ ದಂಡ ಪಿಂಡ. ಅದು ಅರ್ಜೆಂಟಾಗಿ ಮಾಡಕ್ ಆಗಂಗಿಲ್ಲ. ನಾನೇನ್ ಸಣ್ಣ ಹುಡುಗಿಯೇನು? ಮುಂದೊಂದಿನ ಅವಿನಾಶನ ಹೆಂಡತಿ ಬರ್ತಾಳಲ್ಲ, ಮಾಡಿಕೊಡ್ತಾಳ. ಏನ್ ಅರ್ಜೆಂಟ್ ಐತಿ? ಬೇವಾ ಇರ್ಲಿ ತಗೋ ಅಂತ ಹೇಳಿನಿಲ್ಲ, ನೀನು ಅಪ್ಪ ಜಗಳ ಆಡ್ಬ್ಯಾಡ್ರಿ ಅಷ್ಟ. ನೋಡ್ಲ ನಿಮ್ಮಪ್ಪ ಬರೀ ಹಿಂಗ ಕಾಡ್ತಾನಪ್ಪ. ನಿಮ್ಮ ಅಪ್ಪನ ಕಾಲಾಗ ಸಾಕಾಗ್ಬಿಟ್ಟೈತೆ ನೋಡ್ ನನಗರ. ಅದು ಓಲಿ ಬಿಡು. ಅನ್ನಂಗ ಅವಿನಾಶ, ನಿನ್ನ ಮದ್ವಿಗ ಒಟ್ಟು ರೊಕ್ಕ ಬೇಕಲ್ಲಪ್ಪ. ಮನೆ ಮಂದಿಗೆಲ್ಲ ಸೀರೆ ತರ್ಬೇಕು, ಅರ್ಬಿ ತರ್ಬೇಕು, ಮತ್ತ ನಿನ್ನ ಹುಡುಗಿಗ ರೇಷ್ಮೆ ಸೀರೆ, ಅದು ಇದು ಉಡಿ ತುಂಬು ಶಾಸ್ತ್ರ ಎಲ್ಲ ಇರ್ತಾವಲ್ಲಪ್ಪ. ಎಲ್ಲ ಬಂದು ಅವ್ರ ಮಾಡಿ ಕೊಡ್ತೀನಿ ಅಂದಾರ ಬಿಡು. ಅಂದ್ರು ಗಂಡ ಕಡೆಯವರು ನಾವು ಏನಾರ ಓಟ ಮಾಡಕ ಬೇಕಲ್ಲಪ್ಪ. ಎಲ್ಲ ಹೆಂಗ್ ಬಿಟ್ಕೊಟ್ಟು ಕುಂದ್ರಾಕೈತಿ. ನಮಗೂ ಖರ್ಚಿದ್ದೇ ಇರ್ತಾವಲ್ಲ, ನಿಂಗೆ ಗೊತ್ತಲ್ಲಪ್ಪ. ಓಟು ಅಡ್ವಾನ್ಸ್ 50,000 ರೂಪಾಯಿ ಕೇಳು ಅಂದಿದ್ನಿ, ಕೇಳೇ ಇಲ್ಲ. ಅದು ಕೇಳಿಲ್ಬೇ, ಈಗ ಹೋಗಿ ಕೇಳ್ತೀನಿ. ಅಂದ್ರ ನಾನು ಕೆಲ್ಸಕ್ಕೆ ಸೇರಿ 1 ತಿಂಗಳು ಆಗಕ್ ಬಂತು ಬರೀ. ಈಗ ಒಮ್ಮೆಗೆ 50,000 ರೂಪಾಯಿ ಅಡ್ವಾನ್ಸು ಮತ್ತೆ ಪಗಾರನು ಕೊಡ್ರಿ ಅಂದ್ರೆ ಅವ್ರು ಹೆಂಗ್ ಕೊಡ್ತಾರ ಕೇಳ್ತೀನಿ. ಕೊಟ್ರ ಚಲೋ ಆತು, ಇಲ್ಲಂದ್ರ ಮತ್ತೆ ಏನಾರ ಮಾಡಕ್ ಬರ್ತೈತಿ. ಇಲ್ಲಂದ್ರ ನಿಮ್ಮ ಅವಂದು ಅದು ಒಂದು ನೆಕ್ಲೆಸ್ ಐತಲ್ಲಪ್ಪ, ಆ ನೆಕ್ಲೆಸ್, ಬಂಗಾರದ ನೆಕ್ಲೆಸ್ ಮಾರ್ಬಿಡು ನೀನು. ಏನಿನಮ್ಮ ಸಡಾಗನ ಮತ್ ಧರಿಲಿ, ನಿನಗ್ ಬರ್ಬಾರ್ದು ಬಂದ್ ಶಟಿಲಿ, ನಿನಗೇನ್ ಬಂದೈತಿ ದಾಡಿ? ಯಾಕ ನಿನಗೇನಾಗತಿ? ನನಗ ನನ್ನ ಮಗಂದ ಮದ್ವಿ ಮಾಡ ಚಿಂತೆ ಆದ, ನಿನಗ್ ಕುಡ್ದು ತೂರಾಡದ ಹತ್ತೈತಲ್ಲ, ಏನಾತೀಯ? ಹಂಗ್ಯಾಕ್ ಬೈಯಾಕ ಕುಂತಿ? ಬೈಯುದಲ್ಲ, ಒಡ್ದು ಸಾಯ್ಸಾಕ್ ಬಿಡ್ತೀನಿ. ನನ್ನ ಮೊದಲನೇ ಅಂತಿ ಅವಿನಾಶನ ಅವಂದು ನೆಕ್ಲೆಸ್ ಮಾರ್ತೀನಿ ಅಂತ ನೀನು ಬಾಯಾಗ ಹೆಂಗ್ ಬಂತ? ಅದು ನಮ್ಮ ವಂಶ ಪಾರಂಪರೆಯಿಂದ ಬಂದಿದ್ದದು ನೆಕ್ಲೆಸ್. ಆ ಸರ ನಮ್ಮ ಮುತ್ತಜ್ಜನ ಹೆಂಡ್ತಿದ್ದು ಗೊತ್ತನದು. ಏನ ಅವ್ರ ಮುತ್ತಜ್ಜಂದು ಕಾಲದ್ದೈತೋ ಯಾರಿಗ್ ಗೊತ್ತು. ಅಷ್ಟು ವರ್ಷದ್ದು ನಾವು ತೆಗೆದು ಕಾಪಾಡ್ಕೊಂಡು ಬಂದಿದ್ದು ಮಾರಿ ಮದ್ವಿ ಮಾಡ್ಬಿಡ್ತಾಳಂತಿಕಿ. ಏನು ಬೇಕಾಗಿಲ್ಲ, ಇದ್ರಾಗ ಮಾಡು, ಇಲ್ಲಂದ್ರ ಬಿಡು. ನೆಕ್ಲೆಸ್ ಮಾರಿದಿ, ಅದು ಮಾಡಿದಿ, ನರಂಗಿಲ್ಲ. ಇನ್ನ ಒಟ್ಟು ಉಚ್ಚಿ ಕುಡಿ, ಮಾತಾಡಕ್ ಬರವಲ್ತದು. ಬೇವಾ, ನಾನು ಎಲ್ಲಿಂದರ ಒಟ್ಟು ನಿನಗ ರೊಕ್ಕ ಅಡ್ಜಸ್ಟ್ ಮಾಡಿ ಕೊಡ್ತೇನಿ. ಆದ್ರ ನಮ್ಮ ಒಂದು ನೆಕ್ಲೆಸ್ ರೊಕ್ಕ ಏನು ಮುಟ್ಟಬೇಡ ಬಿ. ಮುಟ್ಟಿದ್ರ ಕೈನ ಕತ್ತರ್ಸಾಕ್ತೀನಿ ಅವನು, ಹಂಗ ಬಿಡಂಗಿಲ್ಲ ಈಕಿನ. ಏನ ಅನ್ಕೊಂಬಿಟ್ಟಾಳ ಈಕಿ ಆಡಿದ ಆಟ ಆಗ್ಬಿಟ್ಟತಿ ಮನ್ಯಾಗ.
ಅಯ್ಯೋ ದೇವ್ರೆ, ನಾನೇನ್ ನನಗ್ ಕೊಡುವನ್ನ? ಅಯ್ಯೋ ದೇವ್ರೆ, ಎಲ್ಲ ನಿಮ್ ಸಂಬಂಧ ಮಾಡಿದ್ರೆ ಇಷ್ಟ ಐತಿ ಬಾ. ಏಟಾದ್ರೂ ನಾನು ಹೊರಗಿನ ಹಾಕಿ ಬಿಡಪ್ಪ. ನೀವೆಲ್ಲಾರು ಒಂದದಿರಿ, ಏನ್ ಮಾಡ್ತೀರಿ ನೋಡು, ಮಾಡ್ರಿ ನಿಮ್ಗೆ ತಿಳಿದಂಗ್ ಮಾಡ್ರಿ. ಆ ಹುಡುಗ ನೆಮ್ಮದಿಯಾಗಿ ಒಂದ್ ದಿನ ಕಳ್ಸ್ಕೊಡಂಗಿಲ್ಲ ನೋಡು. ಇದ ರೊಕ್ಕ 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 ಅಂತ ಸಾಯ್ತಿರ್ತಾಳ. ತಿಂಗಳಾದ್ರ ಸಾಕು, 1ನೇ ತಾರೀಕು ಬರಂಗಿಲ್ಲ. ರೊಕ್ಕ ಬೇಕು. ನೀ ದುಡ್ಡು ತಂದು ಹಾಕಿ ಮನಿ ನಡೆಸಿ ನೋಡು. ಅದಕ್ಕೆ ಹಿಂಗ್ ಮಾತಾಡಕುಂತಿ. ನೀನು ದುಡ್ಡು ತಂದು ಹಾಕಿ ಮನಿ ನಡೆಸು, ನಾ ಯಾಕೆ ರೊಕ್ಕ ಕೇಳಿ? ಯಪ್ಪ ಸುಮ್ನಿರ. ಇಲ್ಲಿ ಅವ್ವ ನಾನು ಏನು ಕಿರಿಕಿರಿ ಮಾಡಕುದಿಲ್ಲ, ನೀನ ಕಿರಿಕಿರಿ ಮಾಡಕುತ್ತಿ. ನೀನ ಒಡ್ತಾಣಿಗಿದ್ ಬಿಡು, ಎಲ್ಲ ಕರೆಕ್ಟ್ ಆಕೇತಿ. ಮತ್ತ ನಾನು ದುಡ್ಡು ತಂದು ಹಾಕುದು ಮತ್ ಯಾರು ಹಾಕ್ತಾರ? ಮತ್ ನನಗ ಕೇಳ್ಬೇಕಿಲ್ಲ, ನಾನು ಮಗ ಅದೀನಿ. ಅಯ್ಯೋ ದೇವ್ರೆ, ಏನೇನಾರ ಅನ್ಕಬಾರ್ದು ಹಂಗೆಲ್ಲ. ನಿನಗ್ ಗೊತ್ತಿಲ್ಲಲ್ಲ, ನಿಂಗೆ ಗೊತ್ತಿಲ್ಲ ವಿನಾಶ. ಈಕಿ ಸ್ವಲ್ಪ ನೀರ್ನ್ಯಾಗ ಮುಳುಗಾಕ ಎಲ್ಲಿಕಿ, ನಿಂಗೆಲ್ಲ ಗೊತ್ತಿಲ್ಲ ತಗ, ನಂಗೆಲ್ಲ ಗೊತ್ತೈತಿ. ನೋಡ್ಲಾ ವಿನಾಶ ಹಿಂಗ ಮಾಡ್ತಾನ, ನೋಡ್ಲಾ ಹಿಂಗ ಮಾಡ್ತಾನ. ನಂಗರ ಸಾಕಾಗೋಗ್ಬಿಟ್ಟಿದ್ಲ, ಈ ಜೀವನನ ಸಾಕಾಗೋಗ್ಬಿಟ್ಟೈತ್ ನೋಡು. ನಾನು ಎಂತ ಚಲೋ ಮಂತನ ಬಂದಿತ್ತು ನನಗ್ ನೋಡಕ, ಅದನ್ನೆಲ್ಲ ಧಿಕ್ಕರಿಸಿ ನೀನ ವಿನಾಶ, ನೀನ ಎಲ್ಲಿ ಅನಾಥ ಆಗ್ಬಿಡ್ತೀಯ ಏನೋ ಅನ್ಕೊಂಡು ನಿಮ್ಮಪ್ಪಗೆ ಮದ್ವೆ ಆದ್ನಿಲ್ಲ ನಾನು. ಈ ನಿಮ್ಮಪ್ಪನ ಕಾಡಾಟಕ ನಾನಿನ 1-2 ವರ್ಷದಾಗ ಸತ್ತೋಕಿನ. ನನ್ನಷ್ಟು ಕಾಟ ಕೊಡ್ತಾನಪ್ಪ, ನಿಗ್ಗಸಿ ನೀರು ಕುಡಿತಾನಿವ. ಹೌದೌದು, ರಾಜ ಮನೆ ತಂದವ್ರು ಎಲ್ಲರೂ ಬಂದು ಕೇವು ನಿಂತು ಬಿಟ್ಟಿದ್ರು. ಈಕೇ ಬೇಕು, ಸುರಸುಂದರಾಂಗಿ ಸುಮಿತ್ರನ ಬೇಕು ಅಂತ ನಿಂತು ಬಿಟ್ಟಿದ್ರು. ಅವನ ಮೂಲಿ ಮನೆ ಮಾದಪ್ಪನ ಚಿಕ್ಕಪ್ಪನ ಮಗ ರಮೇಶ ಆನಿಕಾಲ ಅವ ನಿಮ್ಮ ಅವ್ಗ ಕಟ್ಕಂತೀನಿ ಅಂದಿದ್ಕ ನಿಮ್ಮವ್ವ ಬ್ಯಾಡ ಕಟ್ಕೊಂಡ್ರಿ ಹೊಂಗ ಕಟ್ಕಂತೀನಿ ಅಂತ ನಾನು ಹಿಂದ್ಗಂಟು ಬಿದ್ಲಪ್ಪ. ಈಗ ಇಲ್ಲ ಬರೋದು ಹೇಳ್ತಾಳ. ಯಪ್ಪ ನೀ ಈಗ ಸುಮ್ನೆ ಇರ್ತೀಯ, ನಾನು ಹೋಗ್ಲಾ? ತಗಲ್ಲ, ಸುಮ್ನೆ ಇರ್ತಾನಿ. ಎಲ್ಲಾರ ಮುಂದ ನನಗ ಕೆಟ್ಟ ಮಾಡಿ ಇಟ್ಟಾಳಿಕಿ. ಏನು ಮಾತಾಡಿದ್ರು ತಪ್ಪತ್ತಗ. ಒಂದು ಕಾಟ ಕುಡಿಬೇಕು, ಎಲ್ಲ ಇಳ್ದು. ನೋಡ್ಲಾ, ಬರೀ ಕುಡಿಯೋದು ಬೀಳುದು ಮಾಡ್ತಾನ. ಮನೆ ಹೆಂಗ್ ನಡಿಬೇಕಲ್ಲ, ಹೌದಿಲ್ಲ? ಅದಕ್ಕಪ್ಪ ನಾನ್ ರೊಕ್ಕ ಕೇಳ್ತೇನೆ, ಏನು ತಪ್ಪು ತಿಳ್ಕೊಬೇಡ. ಯಾಕಂದ್ರ ನಿನ್ ತಂಗಿ ತಮಗನು ಓದಿಸ್ಬೇಕು, ಮನಿ ನಡೆಸ್ಬೇಕಲ್ಲಪ್ಪ. ಅದಕ್ಕ ಈ ತಿಂಗಳದ ಪಗಾರ 2 ದಿನ ಮುಂಚೆ ಇಸ್ಕೊಂಡು ಹಾಕ್ಬಿಡು, ಫೋನ್ ಪೇ ಮಾಡಿಸ್ಬಿಡು, ನಾನು ಇಸ್ಕೊಂತೀನಿ. ಮತ್ತ 50,000 ರೂಪಾಯಿ ಒಂದ್ ನೋಡ್ಲಾ, ಹೆಂಗಾರ ಮಾಡು. ಎಲ್ಲ ನಿನ್ ಸಂಬಂಧ ನೋಡಪ್ಪ, ನಾನ್ ಮಾಡುದು. ಯಾರ ಸಂಬಂಧ ಮಾಡ್ಲಿ ಹೇಳು? ತಗೋಬೇವ, ನಾನು ಹೋಗಿ ಬರ್ತೀನಿ. ಹೂನಪ್ಪ ಮಗ, ಜಾಕಿ ಕಾರ್ಗೀರ್ ಹೊಡಿಯೋ ಮುಂದ ಜಾಕಿ ಅಪ್ಪ ನನ್ನ ಮಗನ. ಹೋಗ್ಬಾ ಮಗ, ಊರ್ಗ್ ಹೊಂಟಾಗ ಅಳಬಾರ್ದು ಅಂತಾರ. ಅದಕ್ಕೆ ಕಣ್ಣು ಒರೆಸ್ಕೊಂಡು ನಗಕ್ಕಂತೆ ನೋಡು. ಹುಷಾರಾಗಿ ಹೋಗಿ ಬಾರಪ್ಪ ಮಗನ. ಮದಿವಿ 2-3 ದಿನ ಐತಿ ಅಂದ್ರ ಬಂದ್ಬಿಡು. ನಾ ಎಲ್ಲ ಶಾಸ್ತ್ರಕ್ಕೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನೀ ಬಂದ್ರ ಮದ್ವಿ ಇದು ಏನದ ಮದ್ವಿ ಶಾಸ್ತ್ರ ಚಾಲೂನ ಮಾಡ್ಬಿಡುನು. ನಾನೆಲ್ಲ ಪುರೋಹಿತರ್ಗ ಎಲ್ಲರಿಗೂ ಹೇಳಿಟ್ಬಿಟ್ಟನಿ. ಮದ್ವೆನ್ ಮಾಡಿ ಮುಗಿಸ್ಬಿಡುದು. ಡೇಟು ಇವತ್ತು ತೆಗೆಸ್ಕೊಂಬಂದ್ಬಿಡ್ತೀನಪ್ಪ. ಮದ್ವಿ ದಿನಾಂಕ ಇವತ್ತು ತೆಗೆಸ್ಕೊಂಬರ್ತಾನೆ. ಏನ ಯಾಕ ನನ್ನ ಮಗ್ಗ ಖುಷಿನೇ ಇಲ್ಲ? ಹೌದು, ನಾನು ಹೇಳಿದ್ರೆ ಕೇಳಂಗಿಲ್ಲ. ಏನು ಹೇಳ್ಬೇಕು, ಮಾಲಿಂಗಗ ಹೇಳ್ಬೇಕು ಈ ಮಾತು. ಹೌದೌದು ಅವ ತಗೋಬೇ, ನಾನು ಬರ್ತೀನಿ. ಭಾಳ ಹೊತ್ತಾತು, ಮತ್ತ ಅಲ್ಲಿ ಹೋಗಿ ಕೆಲ್ಸಕ್ಕೆ ಒಂದು ಸೇರ್ಕೋಬೇಕು ಇವತ್ತಿಂದನ. ಅಯ್ಯೋ ನನ್ನ ಮಗನ, ರಾತ್ರಿ ಎಲ್ಲ ಕಾರ್ ಹೊಡಿಬೇಕಲ್ಲ? ಇಲ್ಲವಾ, ಅದು ಸಾಯಂಕಾಲ APMC ಇಂದ ಸಾವ್ಕಾರ ಬರ್ತಿರ್ತಾರಲ್ಲ, ಕರ್ಕೊಂಬರ್ಬೇಕು, ಮತ್ತೆ ಬಿಟ್ಟು ಬರ್ಬೇಕು. ಇವಾಗ ಸ್ವಲ್ಪ ಕೆಲಸ ಇರ್ತಾವ, ಏನಿಲ್ಲ ಅಂತ ಕೆಲಸ ಏನಿಲ್ಲ, ಆರಾಮಾಗೆ ಮಾಡುದು. ತಗೋಬೇ, ನಾ ಬರ್ತೀನಿ, ಭಾಳ ಹೊತ್ತಾತು. ಹೂನಪ್ಪ ಮಗನ, ಹೋಗ್ಬಾ ಆರಾಮ್ಸೆ ಕಾರ್ ಹೊಡಿ. ಹೋಗ್ಬಾ, ನಮ್ದೇನು ಚಿಂತೆ ಮಾಡ್ಬೇಡ, ನಾವೆಲ್ಲ ಆರಾಮ್ ಇರ್ತೇವಿ ಇಲ್ಲಿ. ನೀನು ಸಾರ್ಯಾ? ಹ್ಞೂ ಬೇ, ಹೋಗೇ ಬಿಟ್ಟು ನಾನು. ಅಯ್ಯ ದೇವ್ರೆ, ಒಂದು ಅರ್ಬಿ ಚೀಲ ಇಲ್ಲೇ ಬಿಟ್ಟು ಹೋದ ನೋಡು. ಯಾಕ್ಲೆ ನನ್ನ ಮಗ ಖುಷಿನೇ ಇಲ್ಲಲ್ಲ? ಎದಕ್ಕ? ಇದು ಒಳ್ಳೆ ಕತಿ ಆತ್ ಬಿಡು. ನಿನ್ನ ಮಗ ಖುಷಿ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಮತ್ ನನ್ನ ಬಾಯಾಗ ಬರ್ತಾ ನೋಡು ಚಂದ. ಅವನಿದ್ದಾಗ ಅಯ್ಯೋ ಬಾರ ನನ್ನ ಮಗ, ಕುಂದ್ರ ನನ್ನ ಮಗನ, ಹಂಗ ನನ್ನ ಮಗನ, ಇದು ಮಗನ ಅಂತ ರೊಕ್ಕ ಕೇಳ್ತಿ. ಅವ್ನು ಹೋದ್ಮೇಲೆ ನಿನ್ನ ಮಗ ಅಂತೇನು? ತಗದು ಒಂದ್ ಜಾಡ್ಸಿ ಕೊಟ್ಟನೆ ಅಂದ್ರೆ ನೋಡಿ ಎಗರ್ಸಿ ಎದಿಗ ನೋಡ್, ಮತ್ತ ಎದ್ದಿರ್ಬಾರ್ದು. ಇಲ್ಲೇ ನಾಯಿ ಬೊಗಳ್ದಂಗ್ ಬೊಗಳ್ಕಂತ ಬಿದ್ದಿರೋ, ನಾನೇನ್ ಮಾಡಕ್ಕಾಗಂಗಿಲ್ಲ. ನಿಂದ್ರಲೆ ನಿರ್ವಾಣಿ ನಿಂದ್ರ. ಈಕೀಗ ಬೆಂಡೆ ಎತ್ತಬೇಕು. ಈಕೀಗ ಮೂಲೆಗಾಕಿ ಪೆಕ್ಕ ಒದಿಬೇಕು, ಅವಾಗ ಬುದ್ಧಿ ಬರ್ತೈತಿ. ಈ ಬೆಂಡ್ಲಿಗೆ ಒಂದು ಕಾಟ ಹಾಕೊಂಬಂದು ಆಮೇಲೆ ಈಕೀಗ ಮಾಡ್ಬೇಕು. ಈಕೀಗ ಪಾಪ ನನ್ನ ಮಗ ಓಟ್ ರೊಟ್ಟಿ ಗಂಟು ಇರ್ಲಾರ್ದಂಗ ಹಂಗ ಓತ್ ನೋಡೋದು. ಸ್ವಂತ ತಾಯಿ ಇದ್ದಿದ್ರೆ ಹಿಂಗ ಹಾಕಿತ್ತೇನು? ಅದಕ್ಕೆ ತಾಯಿ ಇರ್ಬೇಕು ತಾಯಿ.